ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ರೆಗ್ಯುಲರ್ ಆಗಿ ವಿಡಿಯೋ ಯಾಕೆ ಹಾಕೋಕ್ಕಾಗ್ತಿಲ್ಲ ಅಂತಂದರೆ ನನಗೆ ಮದುವೆ ಬಟ್ಟೆಗಳು ಬರ್ತಾ ಇದೆ. ಅದೇ ನಾನು ಇಷ್ಟೊಂದು ಸೀರೆ ಬಂತು, ತುಂಬ ಚೆನ್ನಾಗಿದ್ವು ಸೀರೆ, ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಇದು ಯಾವುದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತು ಮಿಷನ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಮತ್ತು ಎಷ್ಟು ರೇಟು ಅಂಥೇಳಿ ಈ ಸ್ಯಾರಿ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ಇದು ವರ್ಕಾಗಿ ಬಂದಮೇಲೂ ಸಹಿತ ಒಂದು ವಿಡಿಯೋನ ಮಾಡ್ತೀನಿ. ಇವಾಗ ನಾನು ಕೊಟ್ಟೋಗಿರೋಂಥ ಸೀರೆಗಳನ್ನು ತೋರಿಸ್ತೀನಿ. ಇದನ್ನು ಏನೇನು ಮಾಡಿದ್ದಾರೆ, ಹೇಗೆ ಬ್ಲೌಸ್ ಹೊಲಿಯೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಿಮಗೇನಾದರೂ ಈ ಥರ ಫುಲ್ಲು ಒಂದು ಆರ್ಡರ್ ಬಂದರೆ ಬಿಡಬೇಡಿ, ಹೆದರ್ಕೊಳ್ದೇ ಬಟ್ಟೆನ ಇಸ್ಕೊಂಡು ಸ್ಟಿಚ್ ಮಾಡಿ ಕೊಡಿ. ಇದರಲ್ಲಿ ನಿಮಗೆ ತುಂಬ ಲಾಭ ಇರುತ್ತೆ. ಯಾಕಂದರೆ ಒಟ್ಟಿಗೆ ನಾವು ಬಟ್ಟೆಗಳನ್ನು ಕೊಡ್ತೀವಲ್ವ, ಅದರಿಂದ ನಮಗೆ ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ ಟೈಲರ್ಸಿಗೆ. ಹಾಗಾಗಿ ಈ ಥರ ಒಟ್ಟಿಗೆ ಬಟ್ಟೆಗಳನ್ನು ಬಂದಾಗ ನೀವು ಬಿಡಬೇಡಿ, ತಗೊಂಡು ಹೊಲಿರಿ. ಈಗ ನಾನು ಒಂದೊಂದೇ ಸ್ಯಾರಿನ ತೋರಿಸ್ತೀನಿ, ಯಾವ ರೀತಿ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಸೀರೆ ಇದು ಮಿಷನ್ ಎಂಬ್ರಾಯ್ಡ್ರಿ ಹಾಕೋಕೆ ಹೇಳಿದ್ದಾರೆ. ನೋಡಿ, ಈ ರೀತಿ ಬರುತ್ತೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಸ್ಯಾರಿ ಚೆನ್ನಾಗಿದೆ. ಅದರ ರೇಟು ನಿಮ್ಮೂರಲ್ಲೆಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿ. ಎಲ್ಲದು 5,000 ರೂಪಾಯಿ. ಇದು 5,000 ರೂಪಾಯಿ ಮೇಲಿನ ಸೀರೆನೇ. ಇದಕ್ಕೆ ಮಿಷನ್ ಎಂಬ್ರಾಯ್ಡ್ರಿನ ಹಾಕೋಕ್ಕೆ ಹೇಳಿದ್ದಾರೆ. ಇದು ಸಿಂಪಲ್ ಬ್ಲೌಸ್, ಅಂದರೆ ಸ್ವಲ್ಪ ನಾನು ಯಾವ ರೀತಿ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಅಂದರೆ, ಈ ಸ್ಯಾರಿದು ಈ ರೀತಿ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ. ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ. ಇದು ಒಂದೇ ಸ್ಯಾರಿ, ಅಂದರೆ ಮ್ಯಾರೇಜ್ ಆದಮೇಲೆ ಮತ್ತು ದೇವಸ್ಥಾನಗಳಿಗೆ ಹೋಗ್ತಾ ಎಲ್ಲ ವೇರ್ ಮಾಡೋಕ್ಕಾಗತ್ತಲ್ವ, ಹಾಗಾಗಿ ಈ ರೀತಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಇದ್ರ ಬ್ಲೌಸ್ ಕಟ್ಟಿಂಗ್ ಎಲ್ಲ ಆಗಿ ಜಿಗ್ಜಾಗು ಎಲ್ಲ ಆಗಿದೆ. ಮತ್ತು ಈ ಸ್ಯಾರಿ ಬಂದ್ಬಿಟ್ಟು ಇದು ಮದುಮಗಳ ಅಮ್ಮಂದು ಸ್ಯಾರಿ. ಇದು ನೋಡಿ, ಇದು ಸಹ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಸಹಿತ, ಈ ಸ್ಯಾರಿನೂ ಸಹಿತ 5,000 ರೂಪಾಯಿ ಮೇಲಿಂದೇನೆ. ಪಲ್ಲು ಎಲ್ಲ ಈ ರೀತಿ ಬಂದಿದೆ. ಈ ಸ್ಯಾರಿಗೆಲ್ಲ ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿ. ಹಾಗೆಯೇ ಯಾವ ಸ್ಯಾರಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನನಗೆ ಮದುಮಗಳು ಹೇಳಿದಾಳೆ, ಅಕ್ಕ ನೀವು ವಿಡಿಯೋದಲ್ಲಿ ಹೇಳಿ ನಿಮ್ಮ ವ್ಯೂವರ್ಸು ಯಾವ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತೇಳಿ ನನಗೆ ಕಮೆಂಟ್ ಮಾಡೋಕ್ಕೆ ಹೇಳಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾಳೆ. ಅವಳು ಹೇಳಿದ್ದಕ್ಕೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಧಾರೆ ಸೀರೆ ಅಂತೆ, ಅಂದರೆ ವೈಟ್ ಎಲ್ಲ ಉಡ್ತಿದ್ರಲ್ಲ ಅವಾಗೆಲ್ಲ. ಈಗ ಇವಳು ಈ ರೀತಿ ಒಂದು ಕಾಂಬಿನೇಷನ್ ಮಾಡಿ ತೊಗೊಂಡಿದ್ದಾಳೆ. ಅಂದರೆ ಆಗೆಲ್ಲ ವೈಟ್ ಸ್ಯಾರಿ ಬರ್ತಿತ್ತು, ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಿತ್ತು, ವೈಟಿಗೆ ರೆಡ್ಡು ಆ ಥರ ಬರ್ತಿತ್ತಲ್ವ. ಈಗ ಅವಳು ಒಂದೇ, ಅಂದರೆ ಇದು ಸ್ವಲ್ಪ ಗೋಲ್ಡಿಶ್ ಇದೆ ಬ್ಲೌಸು. ಇದು ಸಹಿತ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೊಟ್ಟಿದ್ದಾಳೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಈ ಬ್ಲೌಸು ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನೋಡಿ, ಈ ರೀತಿ ಇದೆ ಸ್ಯಾರಿ. ಸ್ಯಾರಿ ತುಂಬ ಚೆನ್ನಾಗಿದೆ, ಫುಲ್ ಗೋಲ್ಡು ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿ. ಇದು ಸಹಿತ 12,000 ಅಂತೆ ಈ ಸೀರೆಗೆ. ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದರೆ ತುಂಬ ಚೆನ್ನಾಗಾಗೋದು. ಆದರೆ ಬ್ಲೌಸು ಗೋಲ್ಡಲ್ಲಿ ಬಂದಿದೆ. ಇದು ಬಾದಾಮಿ ಮತ್ತು ಸಿಲ್ವರ್ ಇದೆಯಲ್ಲ, ಬ್ಲೌಸು ಬಂದುಬಿಟ್ಟು ಗೋಲ್ಡ್ ಇದೆ. ಹಾಗೆ ಇದು ರಿಸೆಪ್ಷನ್ ಸ್ಯಾರಿ ಅಂತೆ. ಇದಕ್ಕೂ ಸಹಿತ ತುಂಬ ಚೆನ್ನಾಗಿರೋ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿನ ಸೆಲೆಕ್ಟ್ ಮಾಡಿದ್ದಾಳೆ. ಇದು ಸಹಿತ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಹೋಗೋದು. ಇದು ಸಹಿತ 12,000 ಸೀರೆ. ಜಿಗ್ಜಾಗ್ ಎಲ್ಲ ಆಗಿದೆ. ಈಗ ನಾವು ಬ್ಲೌಸನ್ನು ನಾಳೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಯಾರಿನೂ ಜಿಗ್ಜಾಗ್ ಮಾಡಿಬಿಟ್ಟು ಫಾಲು ಇದು ಕುಚ್ಚಿಗೆ ಹೋಗಬೇಕು ಸ್ಯಾರಿ, ಕುಚ್ಚಿಗೆ ಕೊಡ್ತೀನಿ. ನೋಡಿ, ಈ ರೀತಿ ಬಂದಿದೆ. ಇದು ರಿಸೆಪ್ಷನ್ ನೈಟಲ್ಲಿ ಉಡೋದಕ್ಕಂತೆ. ಇದು ಸಹಿತ 12,000ನೇ ಸೀರೆ. ನಿಮ್ಮೂರಲ್ಲೆಲ್ಲ ಎಷ್ಟಿರ್ಬೋದು ಈ ಸ್ಯಾರಿಗೆ? ಟೈಲರ್ಸ್ ಏನಾದ್ರು ನೋಡ್ತಾ ಇದ್ದರೆ ಇದು ಈ ರೀತಿ ಸೀರೆಗಳಿಗೆ ಎಷ್ಟಿರ್ಬೋದು ಅಂತ ಹೇಳಿದ್ರೆ, ತುಂಬ ಸ್ಮೂತ್ ಇದೆ, ತುಂಬ ವೇರ್ ಮಾಡೋದಕ್ಕೂ ಸಹಿತ ತುಂಬ ಚೆನ್ನಾಗಾಗತ್ತೆ. ನೋಡಿ, ಡೈರೆಕ್ಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿ. ಡಬಲ್ ಶೇಡ್ ಬರ್ತಾ ಇದೆ. ನೈಟ್ ರಿಸೆಪ್ಷನಿಗಂತೂ ತುಂಬ ಚೆನ್ನಾಗಿದೆ. ಮದುಮಗಳು ಹೇಳಿದಾಳೆ, ಈ ಸ್ಯಾರಿ ಎಲ್ಲ ನಿಮ್ಮ ವ್ಯೂವರ್ಸಿಗೆ ಇಷ್ಟ ಆಗುತ್ತಾ ಅಕ್ಕ, ನನಗೆ ಕಮೆಂಟ್ ಮಾಡೋಕ್ಕೆ ಹೇಳಿ ಅಂಥೇಳಿ ಕೇಳಿದಾಳೆ. ಹಾಗೆ ಈ ಸ್ಯಾರಿ ಬಂದ್ಬಿಟ್ಟು ಇದು ಸಹಿತ 12,000 ರೂಪಾಯಿ ಸ್ಯಾರಿ. ಬ್ಲೌಸ್ ಬಂದ್ಬಿಟ್ಟು ಬ್ಲೂ ಅಲ್ಲಿ ಇದೇ ರೀತಿ ಗೆರೆ ಗೆರೆ ಬಂದಿದೆ. ಇದಕ್ಕೂ ಸಹಿತ ಹ್ಯಾಂಡ್ ಎಂಬ್ರಾಯ್ಡ್ರಿನ ಹೇಳಿದಾಳೆ. ಈ ಬ್ಲೌಸ್ಗೆ ಯಾವ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ತೀವಿ ನಾನು ಬ್ಲೌಸ್ ಸ್ಟಿಚ್ಚಾಗಿ ಬಂದಮೇಲೆ ತೋರಿಸ್ತೀನಿ. ಈ ಸ್ಯಾರಿಗೂ ಸಹಿತ 12,000ನೇ ಅಂತೆ. ನೋಡಿ, ಸ್ಯಾರಿ ತುಂಬ ಚೆನ್ನಾಗಿದೆ. ಪಲ್ಲು ಅನ್ನೋದು ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಆರ್ಡರ್ಸನ್ನು ಬಂದರೆ ನೀವು ತಗೊಳ್ಳಿ ಫ್ರೆಂಡ್ಸ್, ಹೆದರಬೇಡಿ. ಇದು ಈಗ ನೀವು ಹೇಗಂದರೆ ಟೈಲರ್ಸ್ಗಳಿಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋರಾಗಿರ್ಬೋದು ಮತ್ತು ಮಿಷನ್ ಎಂಬ್ರಾಯ್ಡ್ರಿ ಮಾಡೋರಾಗಿರ್ಬೋದು ಪರಿಚಯ ಇರಬೇಕು. ನೀವೇನಾದರೂ ಬಟ್ಟೆ ಕಸ್ಟಮರ್, ಈಗ ಮದುವೆ ಬಟ್ಟೆನೇ ಬಂತಲ್ವ, ಅವಳು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ ಹೇಳಿದಾಗ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ನಮಗೆ ಬರೋದಿಲ್ಲ, ನಾನು ಬೇರೆ ಕೈಲೂ ಕೊಡ್ದೇನೆ ಆಗಲ್ಲ ಅಂತ ಹೇಳಿದ್ರೆ ಇಷ್ಟು ಬಟ್ಟೆನೂ ವಾಪಸ್ ಹೋಗುತ್ತೆ. ಈ ನೋಡಿ, ಈ ಸ್ಯಾರಿನೂ ಸಹಿತ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವೇನಾದರೂ
ಟೈಲರ್ಸ್ ಆಗಿದ್ದರೆ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಿಷನ್ ಎಂಬ್ರಾಯ್ಡ್ರಿ ಬರ್ತಾ ಇಲ್ಲ ಅಂದರೂ ನೀವು ಪರಿಚಯ ಇಟ್ಕೊಬೇಕು. ಅಂದರೆ ಅದು ಮಾಡಿ ಕೊಡೋರ ಹತ್ರ ನೀವು ಡೀಟೇಲ್ ಆಗಿ ಹೇಳಿಬಿಟ್ಟು ಕರೆಕ್ಟಾಗಿ ಹೇಳಿ ಕಸ್ಟಮರ್ಗೆ ಕೊಟ್ಟಾಗ ನೀವು ಅದರಲ್ಲಿ ಸ್ವಲ್ಪ ಲಾಭವನ್ನು ಇಟ್ಕೋಬೋದು. ಹಾಗೆ ಇದು ಸಹಿತ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಸ್ಯಾರಿ ಅಂತೂ ಎಲ್ರಿಗೂ ಇಷ್ಟ ಆಯಿತು. ಇದು ಸಹಿತ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇವೆಲ್ಲ ಸ್ಯಾರಿಗಳು ನಾನು ಬ್ಲೌಸು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿ ಬಂದ ಮೇಲೆ ನಿಮಗೆ ನಾನು ಹೇಗಾಯಿತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಫೋಟೋ ಜೊತೆಗೆ ಅಂದರೆ ಈಗ ಪ್ಲೈನ್ ಇರೋ ಬ್ಲೌಸ್ ಜೊತೆಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋಂಥ ಫೋಟೋನು ಹಾಕ್ತೀನಿ. ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ಇನ್ಮೇಲೆ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈಗ ಅಂದರೆ ಈಗ ಕಲ್ತಂತಹ ಅವರು ಹೆದರ್ತಾರೆ ಈ ರೀತಿ ಬಟ್ಟೆಗಳನ್ನು ಇಸ್ಕೊಂಡು ಸ್ಟಿಚ್ ಮಾಡಿಕೊಡೋದಕ್ಕೆ. ಹಾಗೆ ನಮಗೆ ಮಿಷನ್ ಎಂಬ್ರಾಯ್ಡ್ರಿ ಬರಲ್ಲ, ಹ್ಯಾಂಡ್ ಎಂಬ್ರಾಯ್ಡ್ರಿ ಬರಲ್ಲ ಅಂತಂತಾರೆ. ಹಾಗೆ ಮಾಡಬೇಡಿ. ನಿಮಗೆ ಗೊತ್ತಿರೋ ಅಂತಹ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋವಂಥವ್ರನ್ನ, ಮಿಷನ್ ಎಂಬ್ರಾಯ್ಡ್ರಿ ಮಾಡೋವಂಥವ್ರನ್ನ ಪರಿಚಯ ಮಾಡಿಕೊಂಡು ಅವರಿಗೆ ಕೊಟ್ಟು ನೀಟಾಗಿ ನೀವು ಅಂದರೆ ನಾನು ನಿನ್ನೆ ಇವ್ರು ಬಂದಿದ್ರಲ್ಲ, ಇವರಿಗೆ ಇದ್ರ ಬಗ್ಗೆ ಐಡಿಯಾಸ್ ತುಂಬ ಕಮ್ಮಿ. ಯಾವ್ದು ಹಾಕ್ಸ್ಬೇಕು ಅಂತೇಳಿ ಹೆಚ್ಚು ಕಡಿಮೆ 3-4 ಗಂಟೆ ಚರ್ಚೆ ಮಾಡಿದ್ದಾರೆ. ನಾವು ಟೈಲರ್ ಸ್ವಲ್ಪ ಐಡಿಯಾಸನ್ನು ಕೊಟ್ಟಾಗ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಹಾಗೆ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋರಿಗೆ, ಮಿಷನ್ ಎಂಬ್ರಾಯ್ಡ್ರಿ ಮಾಡೋರಿಗೆ ಐಡಿಯಾಸನ್ನು ನಾವು ಹೇಳ್ಬೋದು. ಅದೇ ಕಸ್ಟಮರು ಡೈರೆಕ್ಟಾಗಿ ಅಂದರೆ ಅವರಿಗೆ ಹೇಳೋಕ್ಕೆ ಗೊತ್ತಾಗಲ್ಲ, ಬ್ಲೌಸನ್ನು ಹಾಳು ಮಾಡ್ಬೋದು. ಹಾಗಾಗಿ ನಮಗೆ ಕೊಟ್ಟಿರ್ತಾರಲ್ವಾ ಕಸ್ಟಮರು, ಅವರಿಗೆ ನಾವು ಈ ರೀತಿ ವರ್ಕ್ ಹಾಕ್ಸಿದ್ರೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಐಡಿಯಾಸ್ ಎಲ್ಲ ನಿನ್ನೆ ತುಂಬ ಕೊಟ್ವಿ. ಮತ್ತು ಫೋಟೋಸ್ ಎಲ್ಲ ಅವರಿಗೆ ತೋರಿಸಿದ್ವಿ, ಈ ರೀತಿ ಮಾಡಿಸಿ ಚೆನ್ನಾಗಾಗುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತೇಳಿ. ಆದರೆ ಈ ಸ್ಯಾರಿಗೂ ಅಷ್ಟೇ ಕಾಂಟ್ರಾಸ್ಟ್ ಬಂದಿಲ್ಲ, ಇದೇ ರೀತಿ ಬಂದಿದೆ ಬ್ಲೌಸು ಸಹಿತ. ಹಾಗಾಗಿ ನಾವು ಹೇಳೋದು ಧೈರ್ಯದಿಂದ ನೀವು ಮದುವೆ ಬಟ್ಟೆಗಳು ಬಂದರೆ, ಗೃಹ ಪ್ರವೇಶದ ಬಟ್ಟೆಗಳು ಬಂದರೆ ಧೈರ್ಯದಿಂದ ಸ್ಟಿಚ್ ಮಾಡಿ. ಹಾಗೆ ಮತ್ತೆ ಕೆಲವರು ಮಾಡ್ತಾ ಇರ್ತಾರೆ, ಇನ್ನು ಮದುವೆ ಸೀಸನ್ ಸ್ಟಾರ್ಟ್ ಆದಾಗ ಅವರು ಸಹಿತ ಬಟ್ಟೆ ಹೊಲಿಯೋದ್ಬಿಟ್ಟು ಮದುವೆಗೆ, ಗೃಹ ಪ್ರವೇಶಕ್ಕೆ ಈ ರೀತಿ ಜಾಸ್ತಿ ರಜೆಗಳನ್ನು ಹಾಕಿಬಿಟ್ಟು ಸ್ಟಿಚಿಂಗ್ ಕೆಲಸನ ಬಿಟ್ಬಿಟ್ಟು ಅವರು ಸಹಿತ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತಾರೆ. ಆ ರೀತಿ ಮಾಡಬೇಡಿ. ನಿಮಗೆ ಫಂಕ್ಷನ್ ಬಟ್ಟೆಗಳು ಬಂದಾಗ ತೊಗೊಂಡು ಸ್ಟಿಚ್ ಮಾಡಿಕೊಡಿ. ತುಂಬ ಇಂಪಾರ್ಟೆಂಟ್ ಯಾರಾದರೂ ನಿಮಗೆ ತುಂಬ ಹತ್ತಿರ ರಿಲೇಷನ್ ಫಂಕ್ಷನ್ಗಳಿದ್ರೆ ಅದನ್ನು ಮಿಸ್ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಹೋಗಲೇಬೇಕು. ಸುಮ್ಮನೆ ಸಿಕ್ಕಿದೆಲ್ಲ ಫಂಕ್ಷನಿಗೂ ಹೋಗ್ತಾ ಇದ್ದರೆ ನಿಮಗೆ ಈ ರೀತಿ ಮದುವೆ ಆರ್ಡರ್ಸ್ಗಳು ಸ್ಟಾರ್ಟ್ ಆಗಲ್ಲ. ಯಾಕಂದರೆ ಅವ್ರು ಹೇಳಿರೋ ಟೈಮ್ಗೆ ನೀವು ಬಟ್ಟೆಗಳನ್ನು ಕೊಟ್ಟಾಗ ನಿಮಗೆ ಮತ್ತೊಬ್ಬರು ಕಸ್ಟಮರ್ಗೆ ಪರಿಚಯ ಮಾಡಿಸ್ಕೊಡ್ತಾರೆ. ನಾವು ಮದುವೆಯಲ್ಲಿ ಇವರಿಗೆ ಕೊಟ್ಟಿದ್ವಿ ಬಟ್ಟೆ, ತುಂಬ ನೀಟಾಗಿ ಹೊಲ್ಕೊಟ್ಟಿದ್ರು, ತುಂಬ ಬೇಗ ಕೊಟ್ಟಿದ್ರು ಅಂತೇಳಿ ನಿಮಗೆ ಇನ್ನೂ 2-3 ಜನ ಕಸ್ಟಮರ್ನ ಅವರು ಕೊಡ್ತಾರೆ. ಇದು ಸಹಿತ ಅಷ್ಟೇ. ನಾನು ಹೋದ ವರ್ಷ ಒಬ್ಬರಿಗೆ ಮದುವೆ ಬಟ್ಟೆನ ಕೊಟ್ಟಿದ್ದೆ, ಅವರು ಇವರಿಗೆ ಹೇಳಿಬಿಟ್ಟು ಕಳಿಸಿರೋದು. ಇದು ಹೊಸ ಕಸ್ಟಮರ್, ಈ ವರ್ಷ ನನಗೆ ಹೊಸ ಕಸ್ಟಮರ್. ಅದು ಎಲ್ಲದೂ ಹ್ಯಾಂಡ್ ವರ್ಕು, ಮಿಷನ್ ಎಂಬ್ರಾಯ್ಡ್ರಿನೇ ಕೊಟ್ಟಿದ್ದಾರೆ. ಪ್ಲೈನ್ ಬ್ಲೌಸ್ ಎಲ್ಲ ಅವ್ರ ಹತ್ರ ರಿಲೇಷನ್ನೇ ಸ್ಟಿಚ್ ಮಾಡ್ತಾರಂತೆ, ಅವ್ರ ಹತ್ರನೇ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಸ್ಯಾರಿಗಳೆಲ್ಲ ಹೇಗಿದೆ, ಹಾಗೆ ಈ ಎಲ್ಲ ಬಟ್ಟೆಗಳು ಹೊಲಿದ ಮೇಲೆ ಎಷ್ಟು ಅಮೌಂಟ್ ಬಂತು, ನಾನು ಎಷ್ಟು ಅಮೌಂಟ್ ತಗೊಂಡೆ ಅಂತಲೂ ಸಹಿತ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನೋಡಿದ್ರೆ ತುಂಬ ಜನಕ್ಕೆ ಮೋಟಿವೇಶನ್ ಆಗುತ್ತೆ, ಅಂದರೆ ಬಟ್ಟೆಗಳನ್ನು ಹೊಲಿಯೋದಕ್ಕಾಗಿರ್ಬೋದು. ಹಾಗಾಗಿ ನಾನು ವಿಡಿಯೋನ ಮಾಡಿದೆ. ಏನಪ್ಪ ಇವರು ಸ್ಟಿಚಿಗೆ ಬಂದಿರೋ ಬಟ್ಟೆಗಳನ್ನೆಲ್ಲ ತೋರಿಸ್ತಾರೆ ಅಂತ ಹೇಳ್ಬೋದು. ಹಾಗಲ್ಲ, ಈಗ ಸ್ಯಾರಿ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ, ಹಾಗೆ ರೇಟ್ ಇಷ್ಟಿರ್ಬೋದು. ಮತ್ತು ನಮಗೆ ಫ್ರೆಂಡ್ಸ್, ನಾವು ಟೈಲರ್ಸ್ ಅಲ್ವಾ, ಇಷ್ಟು ವರ್ಷದಿಂದ ಬಟ್ಟೆ ಹೊಲಿತಿರ್ತೀವಲ್ಲ, ನಮಗೆ ಯಾವ ಬಟ್ಟೆ ಶಾಪರು ಮೋಸ ಮಾಡೋದಕ್ಕಾಗಲ್ಲ. ಯಾಕಂದರೆ ನಮಗೆ ಬಟ್ಟೆನ ಈ ರೀತಿ ಫೀಲ್ ಮಾಡಿದಾಗ್ಲೇ ನಮಗೆ ಬಟ್ಟೆ ಗುಣ ಅನ್ನೋದು ಗೊತ್ತಾಗ್ಬಿಡತ್ತೆ. ಹಾಗಾಗಿ ನಮಗೆ ಬಟ್ಟೆ ಈ ಥರ ಟಚ್ ಮಾಡಿದ್ರೆ ಸಾಕು, ಇದು ಯಾವ ರೀತಿ ನಮ್ಮ ವೇರ್ ಮಾಡಿದಾಗ ಕಾಣುತ್ತೆ ಅನ್ನೋದು ಸಹಿತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಟೈಲರಿಂಗ್ ಕೆಲಸನ ಎಷ್ಟು ವರ್ಷ ನೀವು ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೋ ಹಾಗೇ ನಿಮಗೆ ಬಟ್ಟೆ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಯಾರೇ ಬಂದರೂ ನೋಡಿ, ನಮಗೆ ಫಸ್ಟ್ ಏನು ಹೇಳಿದ್ರು, ನೋಡಿ ಅಕ್ಕ ಈ ಬಟ್ಟೆ ಚೆನ್ನಾಗಿದೆಯಾ, ಇದಕ್ಕಿಷ್ಟು ದುಡ್ಡು ಕೊಡ್ಬೋದಾ, ನಾವು ಕೊಟ್ಟು ಜಾಸ್ತಿ ಆಯಿತಾ ಬಟ್ಟೆಗೆ ಅಂತ ಹೇಳ್ಬಿಟ್ಟು ಈ ರೀತಿ ಕೇಳ್ತಾರೆ. ಹಾಗಾಗಿ ನಾ ಹೇಳೋದು, ನಾವು ಎಲ್ಲೂ ಸಹ ಬಟ್ಟೆ ತಗೊಳ್ಳೋ ವಿಷಯದಲ್ಲಿ ಇದಾಗಲ್ಲ, ಅಂದರೆ ಬಕ್ರ ಆಗಲ್ಲ. ಅಂದರೆ ನಮಗೆ ಅವರು ಹೇಳಿದ ತಕ್ಷಣ ನಾವು ಇಷ್ಟೇ ದುಡ್ಡು ಕೊಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನಮಗೆ ತುಂಬ ವರ್ಷದಿಂದ ಬಟ್ಟೆ ಹೊಲಿದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಮದುಮಗಳು ಕೇಳಿದಾಳೆ ಸ್ಯಾರಿಗಳೆಲ್ಲ ಹೇಗಿದೆ ನಾವು ತೆಗೆದಿದ್ದು, ನಿಮ್ಮ ವ್ಯೂವರ್ಸ್ ಹತ್ರ ಕಮೆಂಟ್ ಮಾಡೋಕ್ಕೆ ಹೇಳಿ ಅಂತೇಳಿ. ಪ್ಲೀಸ್ ಫ್ರೆಂಡ್ಸ್, ಸ್ಯಾರಿಗಳೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ, ಇದ್ರ ಕುಚ್ಚಾದಮೇಲೆ, ಹಾಗೆ ವರ್ಕ್ ಆದಮೇಲೆ ನಾನು ಒಂದ್ಸಲಿ ವಿಡಿಯೋ ಮಾಡಿಬಿಟ್ಟೆ ಬಟ್ಟೆಗಳನ್ನು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೋಗಿ ಬರಲಾ.